ದಿನ ಅನ್ನೋದು ಬರದೇ ಇಲ್ಲ ನೋಡು. ನಿನ್ನ ಸನ್ನಿಧಾನದಲ್ಲೇ ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ನೀನು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ಯಾ? ನೀನನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ಹೊರಟೋಗಿದೆ. ಇದಕ್ಕೇನಾಯ್ತೀಗ? ಏನಾಯ್ತು ರುದ್ರ? ಏನೋ ಗೊತ್ತಿಲ್ಲ ಬಾಬಾ, ಎಲ್ಲ ಸರಿಗೆ ಇತ್ತು. ಇದ್ದಕ್ಕಿದ್ದಂಗೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇದೆಲ್ಲ ವಿಷ ಜಂತು ನಾಗಿಣಿ ಆಟ. ಚಿಂತಿಸ್ಬೇಡ, ಇನ್ನೇನು ಸ್ವಲ್ಪ ದೂರ ನಡಿ, ನಡ್ಕೊಂಡೇ ಹೋಗೋಣ. ನನ್ನ ಕಾಪಾಡೋದಿಕ್ಕೆ ಯಾರು ಬರಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ಇಲ್ಲೇ ನನ್ನ ಪ್ರಾಣ ಹೋಗ್ಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿದ್ರೆ ಅದೇ ನಿಜ ಆಗೋಗ್ಲಿ ಬಿಡು. ಯಾರು ಇಲ್ಲ ನನಗೆ. ಅನಾಥೆ ಆಗಿದ್ದೀನಿ, ಅನಾಥೆ ಆಗಿ ಸಾಯ್ತೀನಿ. ನನ್ನವರು ಅನ್ನೋರು ಯಾರು ಇಲ್ಲ. ಬಿಸಿಲಲ್ಲೂ ತಂಗಾಳಿ ಬೀಸ್ತಾ ಇದೆ ಅಂದ್ರೆ ಪಕ್ಕ ನಮ್ಮ ಹುಡುಗಿಯಲ್ಲಿ ಬಂದು ಹೋಗಿರ್ಬೇಕು. ದೇವ್ರೆ, ಒಂದು 5 ನಿಮಿಷ ನನ್ನ ಮುಂಚೆ ಬರೋ ಹಾಗೆ ಮಾಡಬಾರ್ದಾಗಿತ್ತಾ? ಕಲ್ಲ ಕೂತಿರೋನು ನೀನೆ, ಇಲ್ಲಿ ಹಾರ್ಟ್ ಇಟ್ಟವನು ನೀನೆ. ಈ ಹಾರ್ಟ್ನ ಕಲ್ಲನ್ಕೋಬಿಟ್ಟ ಹೇಗೆ? ನಮ್ಮ ಹುಡುಗಿ ನಡೆದಾಡೋ ಜಾಗದಲ್ಲಿ ಓಡಾಡೋದು ಒಂದು ಪುಣ್ಯದ ಕೆಲಸ ಅಲ್ವಾ? ಈ ಪಾದ ಕೂಡ ಪುಣ್ಯ ಮಾಡಿತ್ತು ಅಂತ ಅನ್ಕೋತೀನಿ. ಹೌದು, ಏನು ಮಾಡಿದ್ರೆ ನನಗೆ ಹೊರ ಕೊಡೋದು, ಪ್ರಸನ್ನನಾಗೋದು, ನಮ್ಮ ಹುಡುಗಿನ ನನಗೆ ತೋರಿಸೋದು, ಅವ್ರ ಜೊತೆ ಮದುವೆ ಮಾಡಿಸೋದು, ಹೆಂಡತಿ ಮಡ್ಲಲ್ಲಿ ಮಲಗಿ ಸಿಹಿಯಾದ ಮಾತುಗಳನ್ನ ಕೇಳೋದು, ಅವಳ ಮಗುಗೆ ನಾನು ತಂದೆ ಆಗೋದು, ಎಷ್ಟು ಲಂಚ ಬೇಕಾದರೂ ಕೊಡ್ತೀನಿ, ಐ ಮೀನ್ ಪೂಜೆ ಮಾಡಿಸ್ತೀನಿ ಅಂತಂದೆ. ತುಂಬ ಒಳ್ಳೆಯವರು ಬಾಸ್ ಅವರು, ಅವ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಯಾಕೋ ದೇವಸ್ಥಾನಕ್ಕೆ ಬರಬೇಕು ಅನ್ನಿಸ್ತು, ಬಂದೆ. ನೀನು ಕರೆಸ್ಕೊಂಡ್ಯಾ ಬೇಕು ಅಂತಾನೆ. ಸರಿ, ಈಗ ಏನು ಮಾಡೋದು? ನಮ್ಮ ಹುಡುಗಿ ಇಲ್ಲಿ ಏನೇನು ಕೆಲಸ ಮಾಡ್ತಿದ್ಲೋ ಅದನ್ನೆಲ್ಲ ಇವತ್ತು ನಾನು ಮಾಡೋದಾ? ಏನು ಮಾಡಲಿ? ಎಲ್ಲಿಂದ ಶುರು ಮಾಡಲಿ?